ಸಿಎಂ ಸ್ಥಾನದ ಗದ್ದುಗೆ ಹಿಡಿಯೋದಕ್ಕೆ ಕನಕಪುರ ಬಂಡೆ ಸರ್ವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿರೋ ಡಿಸಿಎಂ ಡಿಕೆಶಿ ಹೈಕಮಾಂಡ್ ಭೇಟಿಗೆ ಸಿಗುತ್ತಾ ಅವಕಾಶ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ಮಹತ್ವ ಪಡೆದುಕೊಂಡಿರುವಂತ ಈ ಡಿಕೆಶಿ ಅವರ ದೆಹಲಿ ಪ್ರವಾಸ ಏನಿದೆ, ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಕ್ಕರೆ ಹಲವಾರು ವಾದ ಮಂಡಿಸ್ತಾರೆ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ತಮ್ಮ ನಿಲುವನ್ನ ತಿಳಿಸೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರಾ ಡಿಕೆ ಶಿವಕುಮಾರ್ ಅವರು? ದೆಹಲಿಯಲ್ಲಿ ಡಿಕೆಶಿ ಇದ್ದಾರೆ. ಹೈಕಮಾಂಡ್ ಭೇಟಿಯಾಗೋದಕ್ಕೆ ಅವಕಾಶ ಸಿಗುತ್ತಾ? ಅಧಿಕಾರ ಹಂಚಿಕೆ ವಿಚಾರವನ್ನ ಪ್ರಸ್ತಾಪ ಪಡಿಸ್ತಾರ? ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಕ್ಕರೆ ಈ ವಿಚಾರವನ್ನ ಮಾತಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಸಿಎಂ ಸ್ಥಾನದ ಗದ್ದುಗೆ ಹಿಡಿಯೋದಕ್ಕೆ ಸರ್ವ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಲೇ ಬಂದಿದ್ದಾರೆ. ಜನವರಿ ಕೊನೆ ಏನಿದೆ, ಜನವರಿ 30ರ ಒಳಗೆ ಅಧಿಕಾರ ಯಾರ್ದಾಗುತ್ತೆ, ಸಿಎಂ ಪಟ್ಟ ಯಾರ್ದು ಆಗುತ್ತೆ ಅಥವಾ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅನ್ನುವಂಥ ನಿರ್ಧಾರ ಆಗ್ಬೇಕಿತ್ತು. ಜನವರಿ ಮುಗಿದು ಫೆಬ್ರವರಿ ಶುರುವಾಯಿತು. ಇನ್ನೇನು ಬಜೆಟ್ ತಯಾರಿ ಕೂಡ ನಡೀತಾ ಇದೆ. ಆದ್ರೂ ಕೂಡ ಈ ಒಂದು ಗೊಂದಲಕ್ಕೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಹೈಕಮಾಂಡ್ ಸೈಲೆಂಟ್ ಆಗಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನನ್ನ ಪರವಾಗಿದ್ದಾರೆ ಅಂತ ಒಂದ್ಸಲ ಹೇಳ್ತಾರೆ, ನಾನೇ ಸಿಎಂ ಆಗಿರ್ತೀನಿ ಅಂತ ಒಂದ್ಸಲ ಹೇಳ್ತಾರೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಅದನ್ನೇ ಹೇಳುವಂಥದ್ದು, 5 ವರ್ಷನೂ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ. ಈ ಎಲ್ಲ ಗೊಂದಲಗಳನ್ನ ಉಂಟು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆ ಮಾತನಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಕಳೆದ ತಿಂಗಳಿನಿಂದನೂ ಮಾಡ್ತಾನೇ ಇದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರುಗಳು ಯಾಕೆ ಇನ್ನೂ ಉತ್ತರವನ್ನ ಕೊಡ್ತಾ ಇಲ್ಲ? ಇದಕ್ಕೆ ಒಂದು ಕ್ಲಾರಿಟಿ ಯಾಕಿಲ್ಲ? ಕ್ಲಾರಿಟಿ ಕೊಡದೆ ಈಗ ಬಜೆಟ್ಗಾಗ್ಲೇ ತಯಾರಿಯನ್ನ ಮಾಡ್ಕೋತಾ ಇರುವಂಥದ್ದು. ಹಾಗಿದ್ರೆ ಏನ್ ನಡೀತಾ ಇದೆ? ಆಂತರಿಕವಾಗಿ ಏನಾದ್ರೂ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರೇ ಸಿಎಂ ಆಗ್ಲಿ ಅಂತ ಪ್ರಯತ್ನಗಳು ನಡೀತಾ ಇದೆ. ಡಿಕೆಶಿ ಬಣದಿಂದ ನಾಯಕತ್ವ ಸಂಘರ್ಷಕ್ಕೆ ಆದಷ್ಟು ಬೇಗ ನಾಂದಿ ಹಾಡಿ ಅಂತ ಕೇಳ್ತಾರ? ಕೊಟ್ಟಿರುವಂತ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರಾ? 136 ಸ್ಥಾನಗಳನ್ನ ಗೆಲ್ಲಿಸೋ ಮುಖಾಂತರ ಕಾಂಗ್ರೆಸ್ಗೆ ಹೊಸ ರೂಪುರೇಷೆ ತಂದಿದ್ದೀನಿ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಪಕ್ಷಕ್ಕೆ ತಂದೆ ಆದ ಕೊಡುಗೆ ನೀಡಿದ್ದೀನಿ. ಇನ್ನು ಮುಂದೆ ಅನೇಕ ಸ್ಥಳೀಯ ಚುನಾವಣೆಗಳು ಕೂಡ ಬರುತ್ತೆ, ಅದಕ್ಕೆ ಸಿದ್ಧ ಆಗಬೇಕು. ಅದಲ್ಲದೆ ಮೈತ್ರಿ ನಾಯಕರು ಕೂಡ ಒಟ್ಟಿಗೆ ಹೋರಾಡೋದಕ್ಕೆ ಸಿದ್ಧವಾಗ್ತಿದ್ದಾರೆ. ಇನ್ನು ಸಮುದಾಯದ ಬೆಂಬಲ ನನ್ನ ಜೊತೆಗಿದೆ. ಸಿಎಂ ಸ್ಥಾನ ಬದಲಾವಣೆಗೆ ಇದು ಸೂಕ್ತ ಸಮಯ. ಹಾಗಾದ್ರೆ ಹೈಕಮಾಂಡ್ ಮುಂದೆ ಏನ್ ನಿರ್ಧಾರ ಮಾಡುತ್ತೆ? ನನ್ನೊಂದಿಗೆ ಎಲ್ಲಾ ಶಾಸಕರನ್ನ ಜೊತೆಗೂಡಿಸಿ ಕಾರ್ಯಕರ್ತರೊಂದಿಗೆ ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ತಯಾರಾಗಿದ್ದಾರೆ ಡಿಕೆಶಿ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಇದೆಷ್ಟೋ ವಿಚಾರಗಳನ್ನ ಪ್ರಸ್ತಾಪ ಪಡಿಸುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಹೈಕಮಾಂಡ್ ಮುಂದೆ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡುವಂತ ಪ್ರಮುಖ ವಿಚಾರಗಳು ಎಷ್ಟು? ನಾಯಕತ್ವ ಸಂಘರ್ಷ ಏನಿದೆ ಅದಕ್ಕೆ ಆದಷ್ಟು ಬೇಗ ಒಂದು ನಾಂದಿ ಹಾಡಿ ಅಂತ ಕೇಳ್ತಾರೆ. ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರಾ? ಅಂದ್ರೆ ಹೈಕಮಾಂಡ್ಗೆ ಇದೊಂದು ರೀತಿಯಾಗಿ ನಿರ್ಧಾರ ಹೈಕಮಾಂಡ್ ಮೇಲೆ ನಿಂತಿರುವಂಥದ್ದು. ಯಾಕೆ ಗೊಂದಲಕ್ಕೆ ಈಡ್ ಮಾಡ್ತಿದೆ ಹೈಕಮಾಂಡ್? 136 ಸ್ಥಾನಗಳನ್ನ ಗೆಲ್ಲಿಸುವುದರ ಮುಖಾಂತರ ಕಾಂಗ್ರೆಸ್ಗೆ ಹೊಸ ರೂಪುರೇಷೆ ತಂದಿದ್ದಾರೆ ಡಿಕೆ ಶಿವಕುಮಾರ್ ಅವರು ಅಂತ ಹೇಳ್ಕೊಳ್ಳುವಂಥದ್ದು. ಇನ್ನು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಪಕ್ಷಕ್ಕೆ ತಂದೆ ಆದ ಕೊಡುಗೆಯನ್ನ ನೀಡಿದ್ದೀನಿ. ಇನ್ನು ಮುಂದೆ ಅನೇಕ ಸ್ಥಳೀಯ ಚುನಾವಣೆಗಳು ಕೂಡ ಬರುತ್ತೆ, ಅದಕ್ಕೆ ಸಿದ್ಧ ಆಗಬೇಕು. ಇದಕ್ಕೊಂದು ಕ್ಲಾರಿಟಿ ಬೇಕು. ಅದಲ್ಲದೆ ಮೈತ್ರಿ ನಾಯಕರು ಕೂಡ ಒಟ್ಟೊಟ್ಟಿಗೆ ಹೋರಾಡೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲುವಿಗೆ ಏನಾದ್ರೂ ತೊಂದರೆ ಆಗಬಹುದು. ಈ ಗೊಂದಲ ನಿವಾರಣೆ ಆದ್ರೆ ಇನ್ನೇನ್ ಪ್ರಯತ್ನಗಳಿದೆ ಗೆಲುವಿಗಾಗಿ ಮಾಡಬಹುದು ಅನ್ನುವಂಥದ್ದು ಡಿಕೆಶಿ ಅವರ ನಿಲುವು. ಇನ್ನು ಸಮುದಾಯ ಬೆಂಬಲ ನನ್ನ ಜೊತೆಗಿದೆ, ಸಿಎಂ ಸ್ಥಾನ ಬದಲಾವಣೆಗೆ ಇದು ಸೂಕ್ತ ಸಮಯ ಅಂತ ಕೇಳ್ತಕೊಳ್ತಾ ಇದ್ದಾರೆ. ಇನ್ನು ನನ್ನ ಜೊತೆಗೆ ಎಲ್ಲಾ ಶಾಸಕರನ್ನ ಕೂಡ ಜೊತೆಗೂಡಿಸಿ ಕಾರ್ಯಕರ್ತರು ಏನಿದ್ದಾರೆ ಅವ್ರ ಜೊತೆಗೆ ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಡಿಕೆಶಿ ಅವರ ನಿಲುವು.
ಇದೆಷ್ಟು ಪಾಯಿಂಟ್ಸ್ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಜೊತೆ ಮಾತನಾಡೋದಕ್ಕೆ. ಆದ್ರೆ ಹೈಕಮಾಂಡ್ ಮಾತ್ರ ಯಾವುದೇ ರೀತಿಯಾದಂತ ಅವಕಾಶವನ್ನ ಕೊಡ್ತಾ ಇಲ್ವಾ, ಅಥವಾ ಮಾತುಕತೆಗೆ ಅವಕಾಶ ಸಿಕ್ಕರೂ ಕೂಡ ಈ ವಿಚಾರಗಳನ್ನ ಮಾತಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಯಾಕೆ ವಿಚಾರಕ್ಕಿನ್ನ ಕ್ಲಾರಿಟಿ ಸಿಕ್ಕಿಲ್ಲ? ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಆಂತರಿಕವಾಗಿ ಏನ್ ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ, ಗೊಂದಲದ ವಿಚಾರ ಆಗಿದೆ.